ರೈತ ಬಾಂಧವ್ರೆ 2025ರಾಗ ನಮ್ಮ ಕಬ್ಬಿಗೆ ಡೊಣ್ಣುಳ ಭಾಳ ಹತ್ತಿ ನಾವು ಇಳುವರಿ ಎಲ್ಲ ಕಳ್ಕೊಂಡೇವ್ರಿ. ಮತ್ತು ಈ ವರ್ಷ ಅಂದ್ರೆ 2026ರಾಗ ಪೈಲಾನ ಡೊಣ್ಣುಳ ನಮ್ಮ ಕಬ್ಬಿಗೆ ಹತ್ತೈತೆ ರೀ. ಪೈಲಾನ ಡೊಣ್ಣುಳ ಕಬ್ಬಿಗೆ ಹತ್ತೈತೆ ಅಂದ್ರೆ ನಾವು ಮುಂಜಾಗ್ರತೆಯನ್ನು ವಹಿಸ್ಕೋಬೇಕು, ನಮ್ಮ ಕಬ್ಬು ಉಳಿಸ್ಬೇಕು, ನಾವು ಇಳುವರಿ ಪಡ್ಕೋಬೇಕು. ಯಾಕಂದ್ರೆ ಏಪ್ರಿಲ್ದಾಗ ಡೊಣ್ಣುಳ ನಾನು ನೋಡೇನಿ ರೀ. ಈಗ ನೋಡತ್ತಾರೆ ನೋಡ್ರಿ ನೀವು, ಏಪ್ರಿಲ್ದಾಗ ಡೊಣ್ಣುಳ ನೋಡೇನಿ, ಎಲ್ಲ ಕಡದ ಸತ್ಯಾನಾಶ ಮಾಡಿದವು. ಈಗ ಮುಂಜಾಗ್ರತೆತನ ವಹಿಸ್ಕೋರಿ ರೈತ ಬಾಂಧವ್ರಿ, ಇಲ್ಲಂದ್ರೆ ಇಳುವರಿ ನಮಗೆ ಸಿಗೋದಿಲ್ರಿ. ಔಷಧ ಅಂಗಡಿಗೆ ಹೋಗ್ರಿ, ನಿಮ್ಮ ಕಡೆ ಯಾವ ಶೂಟಬಲ್ ಆಗ್ತೈತಿ ಅದನ್ನ ಔಷಧ ತೊಗೊಂಬರ್ರಿ, ನೀವು ಮಾಡ್ಕೊಳ್ರಿ. ಡೊಣ್ಣೆ ಮಾತ್ರ ಆಗೈತ್ರಿ. ದಂಡಿ ಮುಂಡಿ ಹಸಿನಿಟ್ಟುಗೋರಿ, ಸರಿಯಾಗಿ ನೀರು ಬಿಡ್ರಿ. ನೀರು ಇಲ್ದವ್ರಿಗೆ ಭಾಳ ತ್ರಾಸ ಐತ್ರಿ. ಅರ್ಬರ್ಸ ಹಸಿ ಜರ ಆಗಾಕತ್ತಂದ್ರೆ ಪಕ್ಕ ಡೊಣ್ಣೆ ಹುಳ ಆಗ್ಯಾವ್ರಿ. ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ರೈತ ಬಾಂಧವರೇ ಭಾಳ ಕಮೆಂಟ್ ಮಾಡಾಕತ್ತಿದ್ರಿ, ಸರ್ ನೀವು ಯಾಕೆ ವೀಡಿಯೋ ಹಾಕುವಾರ್ರಿ ಅಂತ. ಏನೋ ಸಮ್ ಪ್ರಾಬ್ಲಮ್ ಸಂಬಂಧ ನಾ ವೀಡಿಯೋ ಮಾಡಿರ್ಕಿಲ್ರಿ. ಕ್ಯಾಮ್ರಾ ಮುಂದೆ ನಿಂತು ವೀಡಿಯೋ ಮಾಡ್ಬೇಕಾರೆ ಸ್ವಲ್ಪ ಮನಸ್ಸು ಬೇಕಲ್ರಿ, ಅದಕ್ಕೆ ಭಾಳ ದಿವಸದಿಂದ ವೀಡಿಯೋ ಮಾಡಿರ್ಕಿಲ್ರಿ. ಆದರೆ ಈ ವಿಡಿಯೋ ಇಂಪಾರ್ಟೆಂಟ್ ವೀಡಿಯೋ ತಂದನ್ರಿ. ಯಾಕಂದ್ರೆ ಇಂಪಾರ್ಟೆಂಟ್ ಹಾಕಬೇಕಾಗಿತ್ತು, ಅದಕ್ಕೆ ಈ ವಿಡಿಯೋ ತಂದನ್ರಿ. ಈ ವಿಡಿಯೋ ಏನಂದ್ರೆ ಮೂರನೇ ಕುಳೆ ಕಬ್ಬಿಗೆ ಈಗ ಸದ್ದು ಡೊಣ್ಣೆ ಆಗೈತೆ ರೀ, ಗೊಣ್ಣೆ ಹುಳ ಆಗಿದಾವೆ. ಯಾಕೆ ನಿಮಗೆ ಹೇಳಾಕತ್ತಾನಂದ್ರೆ, ನಾ ಹೊಲ್ದಾಗ ತಿರುಗಾಡೋ ಹೊತ್ನ್ಯಾಗ ಏಪ್ರಿಲ್ 11ನೇ ತಾರೀಕು ವಿಡಿಯೋ ಶೂಟ್ ಮಾಡೇನ್ರಿ. ಕರೆಕ್ಟಾಗಿ ಡೊಣ್ಣೆ ಹುಳ ಮರಿ ಕಾಣೈತ್ರಿ ನನಗೆ. ಮತ್ತು 2-3-4 ಗಡ್ಡಿ ಒಣಗಿದಾವು, ನೀರು ಸಂಬಂಧ ಆಗೈತಿ. ಆಮೇಲೆ ಹಡ್ಡಿ ನೋಡ್ರೆ ಡೊಣ್ಣೆ ಹುಳ ಅದಾವ್ರಿ. ಅಂದ್ರೆ ಅರ್ಥ ಏನ್ರಿ, ಆಲ್ರೆಡಿ ಡೊಣ್ಣೆ ಆಗೈತಿ ಅಂತ ಅರ್ಥ. ಇನ್ನು ತತ್ತಿ ಹಾಕಿಲ್ಲ, ತತ್ತಿ ಹಾಕೋದೈತಿ, ಮೇದಾಗ ಡೊಣ್ಣೆ ಹುಳ ಆಗ್ತಾವೆ, ಜೂನ್ದಾಗ ಡೊಣ್ಣೆ ಹುಳ ಆಗ್ತಾವೆ ಅನ್ನೋದು ತಪ್ಪು ರೀ. ಆಲ್ರೆಡಿ ನಮ್ಮ ಹೊಲಗಳದಾಗ ಡೊಣ್ಣೆ ಹುಳ ಆಗೈತಿ. ಅದು ಮೂರನೇ ಕಬ್ಬಿಗೆ ರೀ. ಮೂರನೇ ಕಬ್ಬಿಗೆ ಆಗೈತೆ ಅಂದ್ರೆ 2ನೇ ಕಬ್ಬಿಗೆ ಆಗೈತಿ, ಲಾಗಣ ಕಬ್ಬಿಗೆ ಆಗೈತಿ ಅಂತ ಅರ್ಥ ರೀ. ಈ ವಿಡಿಯೋ ಯಾಕೆ ಮಾಡಿ ಹಾಕಬಾರ್ದು ಅಂತ ನಿಮ್ಗೆ ಈಗ ತೋರ್ಸಾತ ನೋಡ್ರಿ. ಕರೆಕ್ಟಾಗಿ ಈಗ ಈ ಡೊಣ್ಣೆ ಹುಳ ಎಲ್ಲ ಮೇದೈತಿ, ಒಂದು ಹುಳ ಕಾಣೈತ್ರಿ, ನಿಮ್ಗೆ ತೋರ್ಸಾತನು. ಆದ್ರೆ ಗಡ್ಡೆಲ್ಲ ಒಣಗ್ಯಾವ್ರಿ. ಈ ಗಡ್ಡೆಗಳು ನೋಡ್ರಿ ಪೂರ ಒಣಗಿದಾವೆ. ಡ್ರಿಪ್ ಲೈನು ಐತಿ, ನೀರು ಬಿಡ್ತವು, ಆದ್ರೂ ಡೊಣ್ಣೆ ಹುಳ ಆಗಿದಾವ್ರಿ. ಅದಕ್ಕೆ ನಿಮಗೆ ಇದನ್ನು ನಾಲೆಜಿಗೆ ತರಬೇಕಾಗಿತ್ತು. ಏನಾರು ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ ನೀವು ನೋಡ್ಕೋಬಹುದು. ನಿಮ್ಮ ಕಡೆ ಇರುವಂಥ ಔಷಧ ತಂದ ನೀವು ಬಿಟ್ಟುಕೊಂಡು ನೀವು 50 EC ಬಿಡೋದು ಬೇಡ ರೀ, 20 EC ಬಿಡ್ರಿ. ಆದರೆ ಇನ್ನೊಮ್ಮೆ ಮಳೆ ಅದು ಆದಾಗ 50 EC ಬಿಡುವಾರ ಯಾಕೆ, ಈಗ ನೀವು ಔಷಧ ಮಾಡ್ಕೊಳ್ರಿ. 3ನೇ ಕುಳೆ ಕಬ್ಬ ಇದಕ್ಕಾಗಿ ಬಿಟ್ಟೀನಿ. ಯಾರು ಜಾಸ್ತಿ ಈಗ 3ನೇ ಕುಳೆ ಕಬ್ಬ ಬಿಡೋದಿಲ್ಲ, ಆದ್ರೂ ನೋಡಬೇಕು ಏನೇನು ಪ್ರಾಬ್ಲಮ್ ಬರ್ತೈತೆ ಅಂತ 3ನೇ ಕುಳೆ ಬಿಟ್ಟೇನ್ರಿ. ಜನವರಿ 13-15 ತಾರೀಕು ಕಬ್ಬ ಕಟಾವಾಗಿತ್ತು. ಈಗ 4 ತಿಂಗಳು ಆಗಿಲ್ರಿ, ಡೊಣ್ಣೆ ಹುಳ ಅದಾವ್ರಿ. ಈ ಡೊಣ್ಣೆ ಹುಳ ಹೋಗ್ಲಾಡಿಸ್ಬೇಕಾರೆ ಏನ್ರಿ ಸರ್ ನೋಡ್ರಿ, ಇಲ್ಲಿಸ್ತಕ ನಾನು ಯಾವ ಬೇರೆ ಔಷಧದ್ದು ತಂದಿಲ್ಲ. ನನ್ನ ಹೊಲದಾಗ ಡೊಣ್ಣೆ ಹುಳ ಆದ್ರೆ ಕ್ಲೋರೋಲಾಂಬ್ಡ ಇವೆರಡೂ ಉಪಯೋಗ ಮಾಡ್ತೀನು. ಮತ್ತು ನೀವು ಮಾಡ್ಕೊಳ್ಳೋರಿದ್ರೆ ಮಾಡ್ಕೊ ಅಂತ ನಾ ಹೇಳೋದಿಲ್ರಿ. ಮಾಡೋರಿದ್ರೆ ಮಾಡ್ರಿ. ಮಾಡೋದಕ್ಕೆ ನಿಮ್ಮ ಸಮೀಪ ಇರು ಔಷಧ ಅಂಗಡಿಗೆ ಹೋಗ್ರಿ. ನಿಮ್ಮ ಕಡೆ ಯಾವ ಶೂಟಬಲ್ ಆಗ್ತೈತಿ ಅದನ್ನ ಔಷಧ ತೊಗೊಂಬರ್ರಿ, ನೀವು ಮಾಡ್ಕೊಳ್ರಿ. ಡೊಣ್ಣೆ ಮಾತ್ರ ಆಗೈತ್ರಿ. ದಂಡಿ ಮುಂಡಿ ಹಸಿನಿಟ್ಟುಗೋರಿ, ಸರಿಯಾಗಿ ನೀರು ಬಿಡ್ರಿ. ನೀರು ಇಲ್ದವ್ರಿಗೆ ಭಾಳ ತ್ರಾಸ ಐತ್ರಿ. ಅರ್ಬರ್ಸ ಹಸಿ ಜರ ಆಗಾಕತ್ತಂದ್ರೆ ಪಕ್ಕ ಡೊಣ್ಣೆ ಹುಳ ಆಗ್ಯಾವ್ರಿ. ಬೋದಾಗಿದಾರ ಸೈಡ್ ಮಾಡ್ಕೋರಿ, ಕರೆಕ್ಟಾಗಿ ನಿಮ್ಮ ಕಬ್ಬ ನೋಡ್ಕೊಳ್ರಿ. ಈಗ ನೀವು ಕೇರ್ಲೆಸ್ ಮಾಡ್ರಿ ಅಂದ್ರೆ ನಿಮ್ಮದು ಬರುವಂಥ ಇಳುವರಿ ಬರೋದಿಲ್ಲ. ಶೂಟ್ ಮಾಡಿದ ನಿಮಗೆ ಡೇಟ್ ಸಹಿತ ನಿಮಗೆ ಇಲ್ಲಿ ಸ್ಕ್ರೀನ್ದಾಗ ತೋರ್ಸಾತು ನೋಡ್ರಿ. ಎಲ್ಲ ಮಾಡಿದ್ದ ಶಾರ್ಟ್ ಐತಿ, ಹಾಕಿದಾರ ಸರ್ ನೀವು ಅನ್ನಕ್ಕೆ ಹೋಗ್ಬೇಡ್ರಿ. ಈಗ ನಾನು ಫ್ರೆಶ್ ಆಗಿ ನೋಡಿ ಎಲ್ಲ ಮಾಡಿ ಕೇಸಿಂದ ನಿಮ್ಗೆ ವಿಡಿಯೋ ಮಾಡಿ ಹಾಕತ್ತೇನೆ ರೈತ ಬಂದವ್ರೆ. ಮತ್ತು ವಿಡಿಯೋನು ಭಾಳ ದಿವಸದಿಂದ ಹಾಕಿರಕ್ಕಿಲ್ಲ. ನನ್ನ ಚಾನಲು ಜರ ಡೆಡ್ ಆಗೈತಿ. ನನ್ನ ಚಾನಲ್ ನೋಡಿದಂಥ ರೈತ ಬಾಂಧವರ ನಿಮ್ಮ ಗೆಳೆಯರಿಗೆ, ನಿಮ್ಮ ದೋಸ್ತರಿಗೆ ಶೇರ್ ಮಾಡಿರಿ, ಅವ್ರಿಗೂ ತಿಳಿಸ್ರಿ. ನನ್ನ ಚಾನಲ್ ಭಾಳ ದಿನದ ಡೆಡ್ ಬಿದ್ದೈತಿ. ಇನ್ಮೇಲೆ ಸರಿಯಾಗಿ ನೀವು ವಿಡಿಯೋ ಹಾಕ್ತಾ ಇರ್ತೇನೆ ರೀ. ಇನ್ನು ಮುಂದಿನ ವಿಡಿಯೋ ಯಾವುದಂದ್ರೆ, ನಿಮಗೆ ಆಲ್ರೆಡಿ ನವಂಬರ್ 10ನೇ ತಾರೀಕಕ್ಕೆ ನಾ ಕಬ್ಬ ನಾಟಿ ಮಾಡಿದ್ದು ನೀವು ನೋಡಿದಿರಿ. ನೀವು ನಾ ಒಂದು ಟ್ಯಾಂಕ್ ನಿಮಗೆ ಗುರುತಾ ತೋರಿಸೀನಿ. ತುಳಿದ ಕಬ್ಬ ದಟ್ಟ ಅದಲ್ಲಿದ ತೆಗೆದು ಹಚ್ಚೀನಿ, ಅದಕ್ಕೂ ಫಸ್ಟ್ ಕ್ಲಾಸ್ ಮರಿ ಹೊಡೆದೈತಿ. ಅದನ್ನು ನಿಮಗೆ ನೆಕ್ಸ್ಟ್ ಹಾಕುವಂಥ ವಿಡಿಯೋದಾಗ ಕ್ಲಿಯರಾಗಿ ತೋರಿಸ್ತಾನೆ. ಫಸ್ಟ್ ಕ್ಲಾಸ್ ಮರಿನೂ ಹೊಡೆದೈತಿ. ನೀವೇನು ಮಾಡ್ಕೊರಿ, ಈ ವಿಡಿಯೋ ನೋಡ್ಕೊಳ್ರಿ. ನೋಡ್ಕೊಂಡು ನೀವು ಹೊಲದಾಗಲ ಚೆಕ್ ಮಾಡಿರಿ. ಆಗಿತ್ತಂದ್ರೆ ನೀವು ಸರಿಯಾಗಿ ನೀರು ಬಿಡ್ರಿ. ನೀರಿನ ಪ್ರಾಬ್ಲಮ್ ಐತಿ, ಕರೆಂಟ್ ಪ್ರಾಬ್ಲಮ್ ಅದಾವು. ಮತ್ತು ಇಂಥದ್ರ ಡೊಣ್ಣೆ ಹುಳ ಕಾಡತ್ತಾವೆ. ಮತ್ತು ಈ ಸಲ ನಾವು ಮಾಡ್ಕೊಲಿಲ್ಲ ಅಂದ್ರೆ ಲಾಸ್ಟ್ ಇಳುವರಿ ಬರೋಲ್ಲ. ಹಂಗೆ ಗಡ್ಡೆಲ್ಲ ಒಣ್ಕೋತ ಹೋಗ್ತಾವೆ. ಎಷ್ಟೋ ನಾವು ಕ್ಲೋರನ ಬಿಡಲಿ ಇಲ್ಲ ಲಾಂಬ್ಡಾನ ಬಿಡಲಿ ಯಾವುದೂ ಉಪಯೋಗ ಬರೋದಿಲ್ಲ ರೀ. ಮುಂದೆ ಹೋಗಿ ಅಯ್ಯೋ ನನ್ನ ಕಬ್ಬು ಈ ರೀತಿ ಪ್ರಾಬ್ಲಮ್ ಆಯ್ತು ಅನ್ನೋಕ್ಕಿಂತ ಈಗ ನೀವು ಮಾಡ್ಕೊರಿ ಅಂತ ಹೇಳಿ ಈಗ ನನ್ನ ನಾಲೆಜ್ ಬಂದ್ಕೊಂಡು ಈ ವಿಡಿಯೋ ಮಾಡಿ ಹಾಕತ್ತೇನೆ ರೈತ ಬಂದವ್ರಿ. ಈ ವಿಡಿಯೋ ಜರ ಲೈಕ್ ಆಗಿತ್ತು ಅಂದ್ರೆ ಪಟ್ನ ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಲ್ಲವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡಿದವ್ರು ಕ್ಲಿಯರಾಗಿ ನೋಡ್ಕೋರಿ. ಎಲ್ಲ ರೈತ ಬಂದವ್ರು ನೀವು ತಿಳಿಸ್ರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ರೈತ ಬಂದವ್ರಿ. ಹೋಗಿ ಬರೋಣ್ರಿ. ಜೈ ಹಿಂದ್.